ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 1ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:56 ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:40 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಷಷ್ಠಿಯ ತಿಥಿ ಜೊತೆಗೆ ಆಶ್ಲೇಷ ನಕ್ಷತ್ರ ಸೇರ್ಪಡೆಯಾಗಿರುವಂಥದ್ದು ತುಂಬ ವಿಶೇಷ. ಅದರಲ್ಲೂ ನಾಗಾರಾಧನೆಗೆ, ಸರ್ಪಾರಾಧನೆಗೆ ಈ ದಿನ ಅತ್ಯಂತ ಮಹತ್ವದ ದಿನ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:03 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:08 ಸಂಜೆ 6:44 ಗುಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:08 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:56 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:23 ಸಂಜೆ 6:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 7:57 ರಾತ್ರಿ 9:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ಸೂರ್ಯ. ಹಾಗಾಗಿನೇ ಇಲ್ಲಿ ರವಿ ರಾಜನೀತಿಗೆ, ಆಡಳಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ರಾಜನೀತಿಯನ್ನು ರೂಪಿಸುವಂಥ
ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥದ್ದು. ಏಕೆಂದರೆ ನಿಮ್ಮ ಪ್ರಯಾಣ, ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ ಈ ರವಿವಾರ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ಅನುಕೂಲಕರವಾಗಿ ಜರುಗತ್ತೆ. ಏಕೆಂದರೆ ಸರ್ಕಾರಕ್ಕೂ ಕೂಡ ರವಿ ಕಾರಕನಾಗಿರುವಂಥವನು. ಹಾಗೆ ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ಕುಟುಂಬದಲ್ಲಿ ಬಹಳ ವಿಶೇಷವಾಗಿ ಒಂದು ಸಾಮರಸ್ಯದ ಒಡನಾಟ ಇರುತ್ತೆ. ಹಾಗೆ ಧಾರ್ಮಿಕ ವಿಚಾರಗಳಾಗಲಿ, ಆಧ್ಯಾತ್ಮಿಕ ವಿಚಾರಗಳಾಗಲಿ ಈ ದಿನ ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನೀವು ಏನಾದರೂ ಗುರುಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಅದರಿಂದ ಅತ್ಯುತ್ತಮವಾದಂಥ ಫಲಗಳೇ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 40 ನಿಮಿಷದಿಂದ ರಾತ್ರಿ 7 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಶನಿ ಹೋರದಲ್ಲಿ ಬೇಡ. ಏಕೆಂದರೆ ಈ ಕೆಲಸ ಕಾರ್ಯಗಳು ಶನಿ ಹೋರದಲ್ಲಿ ಆರಂಭ ಆದರೆ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಕೆಲಸಗಳಾಗಲ್ಲ. ಹಾಗಾಗಿ ಆದಷ್ಟು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳೇನಿದ್ದೀರಿ, ಅವರು ಕೂಡ ಈ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಿರಲಿ, ಅಥವಾ ನಿಮ್ಮ ಪ್ರಯತ್ನಗಳಾಗಲಿ, ಅಥವಾ ವ್ಯಾಪಾರಿಯ ಉದ್ದೇಶವನ್ನು ಹೊಂದಿರುವಂಥ ಪ್ರಯಾಣವನ್ನಾಗಲಿ ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 36 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇದೇ ಪಂಚಾಂಗ. ಒಂದು ವೇಳೆ ನಿಮಗೆ ಪಂಚಾಂಗವನ್ನು ಓದಲಿಕ್ಕೆ ಆಗಲಿಲ್ಲ, ಸಮಯ ಇಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನೀವು ನಿರೀಕ್ಷಿತ ಹಂತವನ್ನು ತಲುಪಲಿಕ್ಕೆ ಈ ಪಂಚಾಂಗ ನಿಮಗೆ ಸಹಾಯಕವಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಷಷ್ಠಿಯ ತಿಥಿ ಇರುವಂಥ ದಿನ, ಜೊತೆಗೆ ಆಶ್ಲೇಷ ನಕ್ಷತ್ರ ಸೇರ್ಪಡೆಯಾಗಿರುವಂಥ ದಿನ. ಹಾಗಾಗಿ ಇಲ್ಲಿ ಷಷ್ಠಿಯ ತಿಥಿ 28 ತಿಥಿಗಳಲ್ಲಿ 6ನೆಯ ತಿಥಿ ಆದರೆ ಆಶ್ಲೇಷ ನಕ್ಷತ್ರ 27 ನಕ್ಷತ್ರಗಳಲ್ಲಿ 9ನೆಯ ನಕ್ಷತ್ರ ಆಗುತ್ತೆ. ಹಾಗೆ ಈ ಎರಡೂ ಒಂದು ಕಡೆ ಸೇರ್ಪಡೆಯಾದರೆ, ಒಂದು ದಿನ ಏನಾದರೂ ಸೇರಿದ್ರೆ ಅದು ವಿಶೇಷ ಸಂಯೋಜನೆಯನ್ನು ಉಂಟು ಮಾಡುತ್ತೆ. ಇದು ವ್ಯಕ್ತಿಯ ಆಗುಹೋಗುಗಳ ಬಗ್ಗೆ, ಹಾಗೆ ವ್ಯಕ್ತಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳ ಬಗ್ಗೆ, ಇನ್ನು ಕುಟುಂಬದಲ್ಲಿ ಸಂಬಂಧಗಳ ಬಗ್ಗೆ, ನೆಮ್ಮದಿಯ ಬಗ್ಗೆ ವಿಶೇಷವಾದಂಥ ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಈ ಎರಡರ ಸಂಯೋಜನೆ ಏನಿದೆ, ಇದು ವ್ಯಕ್ತಿಯ ಜೀವನದ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಷಷ್ಠಿಯ ತಿಥಿ ಶುಭ ಕಾರ್ಯಗಳಿಗೆ ಸೂಕ್ತವಾಗಿದ್ದರೆ, ಆಶ್ಲೇಷ ನಕ್ಷತ್ರ ವ್ಯಕ್ತಿಯ ಸಾಮರ್ಥ್ಯ ಮತ್ತು ಗುಣಲಕ್ಷಣಗಳನ್ನು ಸೂಚಿಸುವಂಥದ್ದು. ಹಾಗಾಗಿನೇ ಈ ಎರಡರ ಕಾಂಬಿನೇಷನ್ ಏನಿದೆ, ಇದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಇಲ್ಲಿ ಈ ಷಷ್ಠಿಯ ತಿಥಿಯಲ್ಲಿ ಸ್ಕಂದನ ಆರಾಧನೆಯನ್ನು ಮಾಡ್ತಾರೆ, ಕುಮಾರಸ್ವಾಮಿಯ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಆಶ್ಲೇಷ ನಕ್ಷತ್ರ ಇರುವಂಥ ದಿನ ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು, ನಾಗರ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಷಷ್ಠಿಗೂ ಮತ್ತು ಆಶ್ಲೇಷ ನಕ್ಷತ್ರಕ್ಕೂ ಅವಿನಾಭಾವ ಸಂಬಂಧ ಇರುವಂಥದ್ದು. ಹಾಗೆ ಯಾರಿಗೆ ನಾಗದೋಷ ಇದೆ, ಸರ್ಪದೋಷ ಇದೆ, ಅಥವಾ ಜೀವನದಲ್ಲಿ ಯಾವುದೇ ರೀತಿಯ ಪ್ರಗತಿಯನ್ನು ಕಾಣಲಿಲ್ಲ ಅನ್ನುವಂಥವರು ಈ ದಿನ ಶುಕ್ಲ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು, ನಾಗದೇವತೆಗಳನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಬಂಧುಗಳೇ, ನೀವು ಇಲ್ಲಿ ಒಂದು ವಿಚಾರವನ್ನು ಗಮನಿಸಿರ್ಬೋದು.
ಅದೇನೆಂದರೆ ಮನುಷ್ಯನಿಗೆ ಬರುವಂತಹ ಕಷ್ಟಗಳು ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಗ್ರಹಗತಿಗಳು ಸರಿ ಇಲ್ಲದ ಸಂದರ್ಭದಲ್ಲಿ, ಇನ್ನೊಂದು ಸರ್ಪದೋಷ ಏನಾದರೂ ಇದ್ದರೆ ಆ ವ್ಯಕ್ತಿಗೆ ಜೀವನದಲ್ಲಿ ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಸರ್ಪದೋಷ ಅನ್ನುವಂಥದ್ದು ಕೆಲವು ವ್ಯಕ್ತಿಗಳನ್ನು, ಬರೀ ವ್ಯಕ್ತಿಗಳನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ಕಾಡ್ತಾ ಇರುತ್ತೆ. ಹಾಗಾಗಿನೇ ಸರ್ಪದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು, ಅದರಲ್ಲೂ ಆಶ್ಲೇಷ ನಕ್ಷತ್ರದ ದಿನ ಈ ಸರ್ಪ ಸಂಸ್ಕಾರವನ್ನಾಗಲಿ, ಆಶ್ಲೇಷ ಬಲಿಯನ್ನಾಗಲಿ ಅಥವಾ ಸರ್ಪದೋಷಕ್ಕೆ ಮಾಡುವಂಥ ವಿಶೇಷವಾದಂಥ ಪರಿಹಾರ ಪೂಜೆಗಳನ್ನು ಮಾಡುವಂಥದ್ರಿಂದ ಈ ಸರ್ಪದೋಷ ಪರಿಹಾರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದೋಷ ಜನ್ಮ ಜನ್ಮಾಂತರದವರೆಗೂ ಕೂಡ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಣಕಾಸಿನ ಸಮಸ್ಯೆ ಉಂಟಾಗುವಂಥದ್ದು ಇರ್ಬೋದು, ಸಂಸಾರದಲ್ಲಿ ಕಿರಿಕಿರಿ ಆಗುವಂಥದ್ದು, ವಿವಾಹಗಳು ಮುರಿದು ಬೀಳುವಂಥದ್ದು, ವೃತ್ತಿ ಕ್ಷೇತ್ರದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು, ಬಂಧು ಬಾಂಧವರಿಂದ ಮೋಸ ವಂಚನೆ ಆಗುವಂಥದ್ದು, ಇನ್ನು ಬಹಳ ಮುಖ್ಯವಾಗಿ ಸಂತಾನಹೀನತೆ, ಕೆಲವರಿಗೆ ಮಕ್ಕಳಾಗಲ್ಲ ಅಂಥವ್ರಿಗೆ, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಸರ್ಪದೋಷದಿಂದ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಈ ಬಗ್ಗೆ ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ. ಅಲ್ಲಿಗೆ ನಾವು ಈ ಸರ್ಪದೋಷ ಏನಾದರೂ ವ್ಯಕ್ತಿಗಿದ್ದರೆ ಅವರು ಈ ಷಷ್ಠಿಯ ತಿಥಿಯಂದು ಆಶ್ಲೇಷ ನಕ್ಷತ್ರದಂದು ವಿಶೇಷವಾಗಿ ಸರ್ಪನ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಈ ಸರ್ಪ ಬಾಧೆ ಏನಿದೆ ಅದು ಅನುವಂಶಿಕವಾಗಿ ಬರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದರ ಪರಿಣಾಮ ರಾಹು ಮತ್ತು ಕೇತು ಹಾಗೆ ಮತ್ತಿತರ ಗ್ರಹಗಳಿಗೆ ಸಂಬಂಧಿಸಿದಂತೆ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈ ಸರ್ಪದೋಷಕ್ಕೆ ಯಾವುದೇ ರೀತಿಯ ಕಾಲಮಿತಿಗಳಿಲ್ಲ. ಅಂದರೆ ಇಷ್ಟೇ ಸಮಯದವರೆಗೆ ಈ ದೋಷ ಇರುತ್ತೆ, ನಂತರ ಒಂದು ಪೂಜೆಯನ್ನು ಸಂಸ್ಕಾರವನ್ನು ಮಾಡಿದ್ರೆ ಅದು ಬಿಟ್ಟು ಹೋಗುತ್ತೆ ಅನ್ನುವಂಥ ಮಾತಿಲ್ಲ. ಏಕೆಂದರೆ ಇದು ಕೆಲವು ವ್ಯಕ್ತಿಗಳಿಗೆ ನಿರಂತರವಾಗಿ ಇದ್ದೇ ಇರುತ್ತೆ. ಹಾಗಾಗಿನೇ ಅದಕ್ಕೆ ತಕ್ಕದಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಇದು. ಹಾಗೆ ಈ ಸರ್ಪದೋಷದಿಂದ ವ್ಯಕ್ತಿಗಳಿಗೆ ಮತ್ತಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಅದೇನಂತ ಹೇಳಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನ್ಯೂನತೆ ಹೊಂದಿರುವಂಥ ಮಕ್ಕಳು ಹುಟ್ಟುವಂಥದ್ದು, ಇನ್ನು ಲೈಂಗಿಕ ಸಮಸ್ಯೆ ಕೆಲವರಿಗಿರುತ್ತೆ, ವಿವಾಹಗಳ ವೈಫಲ್ಯ ಆಗುವಂಥದ್ದು, ಗರ್ಭಪಾತ ಆಗುತ್ತೆ, ನಿಧಾನಗತಿಯಲ್ಲಿ ಮಕ್ಕಳಿಗೆ ಬುದ್ಧಿ ಬೆಳವಣಿಗೆ ಆಗುವಂಥದ್ದು, ಪದೇ ಪದೇ ದುಸ್ವಪ್ನಗಳು ಕಾಣುವಂಥದ್ದು, ಹಾಗೆ ಕನಸಿನಲ್ಲೂ ಕೂಡ ಸರ್ಪಗಳು ಬಂದು ಬಾಧಿಸುವಂಥದ್ದು, ಇವೆಲ್ಲವೂ ಕೂಡ ಆ ವ್ಯಕ್ತಿಗೆ ಸರ್ಪದೋಷ ಇದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ಸರ್ಪದೋಷಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ಸರ್ಪದೋಷ ಉಂಟಾಗಲಿಕ್ಕೆ ರಾಹು ಮತ್ತು ಕೇತುಗಳು ಕೂಡ ಸಹಕಾರವನ್ನು ನೀಡುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಲ್ಲಿ ಸರ್ಪದೋಷ ಬರುವಂಥದ್ದು ನಾವು ಸರ್ಪಗಳಿಗೆ ತೊಂದರೆ ಮಾಡಿದ್ದರಿಂದ ಅನ್ನುವಂಥ ಅರ್ಥ ಅಲ್ಲ. ನಮ್ಮ ಹಿರಿಯರು ಸರ್ಪಗಳಿಗೆ ಏನಾದರೂ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿದ್ರೂ ಕೂಡ ಅವರು ಮಾಡಿರುವಂಥ ತಪ್ಪುಗಳಿಂದ ಕೂಡ ಈ ದೋಷಗಳು ಉಂಟಾಗತ್ತೆ ಅಂತ ಹೇಳುವಂಥದ್ದು. ಇದನ್ನೇ ಸರ್ಪದೋಷ ಅಂತಾರೆ, ಕೆಲವರು ನಾಗದೋಷ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ರಾಹು ಮತ್ತು ಕೇತು ಲಗ್ನಾಧಿಪತಿ 2ನೇ ಮನೆ, 5ನೇ ಮನೆ, 7ನೇ ಮನೆ ಅಥವಾ 8ನೇ ಮನೆಯಲ್ಲಿದ್ದರೆ ಅದನ್ನು ಸಾಮಾನ್ಯವಾಗಿ ಸರ್ಪದೋಷ ಅಂತ ಹೇಳಿ ಕರೀತಾರೆ. ಇಲ್ಲಿ ಲಗ್ನದಲ್ಲಿ ಕೇತು ಇದ್ದರೆ ಅದನ್ನು ಮಾಂಗಲ್ಯ ಸರ್ಪದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಇದರಿಂದ ಮದುವೆಗಳು ವಿಳಂಬ ಆಗುತ್ತೆ. ಇನ್ನು ಕೇತು 2ನೇ ಮನೆಯಲ್ಲಿದ್ದರೆ ಆಯುರ್ಭಾವ ದೋಷ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ದೀರ್ಘಾಯುಷ್ಯದ ಸಮಸ್ಯೆಯನ್ನು ಹೊಂದಿರ್ತಾನೆ ಅಂತ ಹೇಳಿ ತಿಳ್ಕೊಳ್ಬೋದು. ಇನ್ನು ಕೇತು 11ನೇ ಮನೆಯಲ್ಲಿದ್ದರೆ ಅದನ್ನು ಪುತ್ರಭವ ಅಂತ ಹೇಳಿ ಕರೀತಾರೆ. ಆಗ ಆ ವ್ಯಕ್ತಿಗೆ ತುರ್ತು ಸ್ಥಿತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸೃಷ್ಟಿಯಾಗತ್ತೆ ಅನ್ನುವಂಥದ್ದಿದೆ. ಇದರಿಂದ ವಿಚ್ಛೇದನ ಆಗ್ಬೋದು, ಮರಣ ಆಗ್ಬೋದು, ಅನಿರೀಕ್ಷಿತ ಅಪಘಾತಗಳು ಕೂಡ ಉಂಟಾಗಬಹುದು. ಈ ರೀತಿಯ ಅನೇಕ ತೊಂದರೆಗಳು ಉಂಟಾಗತ್ತೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ದಿನ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸ್ವಾಮಿಯ ದರ್ಶನ ಮಾಡಿ ನಿಗದಿತವಾಗಿರುವಂತಹ ಒಂದು ಪೂಜೆಯನ್ನು ಮಾಡಿಸಿ, ಇದರಿಂದ ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ನಿವಾರಣೆಯ ಆಚರಣೆಯನ್ನು ಮಾಡಿಸಿಕೊಂಡಂತಾಗತ್ತೆ. ಹಾಗೆ ಈ ದಿನ ಸರ್ಪದೋಷಕ್ಕೆ ಸರ್ಪ ಸಂಸ್ಕಾರವನ್ನು ಮಾಡಿಸ್ತಾರೆ, ಆಶ್ಲೇಷ ಬಲಿಯನ್ನು ಮಾಡಿಸುವಂಥದ್ದು, ನಾಗದೇವರ ಪ್ರತಿಷ್ಠಾಪನವನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಇದೆಲ್ಲವೂ ಕೂಡ ಈ ನಾಗದೋಷದ ಪರಿಹಾರೋಪಾಯಗಳಲ್ಲಿ ಸೇರಿಕೊಂಡಿರುವಂಥದ್ದು. ಇನ್ನು ನಾಗದೇವರ ಅಧಿಪತಿಯಾಗಿರುವಂತಹ ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಪೂಜೆ ಮಾಡಿ ಬಂದಿರುವಂತಹ ಅಥವಾ ಮುಂದೆ ಬರಬಹುದಾದಂತಹ ಸರ್ಪದೋಷ ನಿವಾರಣೆಯಾಗಲಿ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ.
ಇದರಿಂದ ದ್ವಾದಶ ರಾಶಿಯವರ ಮೇಲೆ ಆಗ್ತಾ ಇರುವಂಥ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ನಾವು 4 ಕಂತುಗಳಲ್ಲಿ ನೋಡಿದ್ವಿ. ಇನ್ನು ಈ ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ಈ ಗುರು ಗೋಚಾರದಿಂದ ಆಗುವಂಥ ಫಲಾಫಲಗಳು ಹೇಗಿರುತ್ತೆ, ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ದಿನ ನೋಡೋಣ. ಇಲ್ಲಿ ಕುಂಭರಾಶಿಯವರಿಗೆ ಈ ಗುರುವಿನ ಸಂಚಾರ ಏನಿದೆ ಇದರಿಂದ ಹಲವು ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಕುಂಭರಾಶಿಯ 2ನೇ ಮತ್ತು 11ನೇ ಮನೆ ಅಧಿಪತಿಯಾಗಿರುವಂಥ ಗುರು 5ನೇ ಮನೆಯಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ 2ನೇ ಮನೆ ಧನಸ್ಥಾನ, 11ನೇ ಮನೆ ಲಾಭದ ಮನೆ. ಇದು ಹಾಗಾಗಿನೇ ಗುರುವಿನ ಈ ಸಂಚಾರದಿಂದ ಕುಂಭರಾಶಿಯವರಿಗೆ ಹಠಾತ್ತಾಗಿ ಧನಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಆರ್ಥಿಕ ಸ್ಥಿತಿ ಸುಭದ್ರವಾಗುತ್ತೆ. ಹಾಗೆ ನಿಮಗೆ ಬರಬೇಕಾದಂಥ ಹಣ ಕೂಡ ವಾಪಸ್ಸು ಬರುತ್ತೆ. ಆದರೆ ತ್ವರಿತವಾಗಿ ನಿಷ್ಠೆಯಿಂದ ಆ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ಕಳ್ಕೊಂಡಿರುವಂಥದ್ದನ್ನು ಮರಳಿ ಪಡೀಲಿಕ್ಕೆ ಇದು ಕುಂಭರಾಶಿಯವರಿಗೆ ಅತ್ಯಂತ ಉತ್ತಮವಾದಂಥ ಸಮಯ ಇದು. ಹಾಗೆ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ವ್ಯವಹಾರದ ಚಟುವಟಿಕೆಯಲ್ಲಾಗಲಿ ನಿಮ್ಮ ಯೋಜನೆಗಳು ತುಂಬ ಯಶಸ್ವಿಯಾಗುತ್ತೆ. ನೀವು ಏನನ್ನು ಯೋಚಿಸ್ತೀರೋ ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ, ಅದರಿಂದ ಉತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ತುಂಬ ಪ್ರಾಯೋಗಿಕವಾಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಲಾಭಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಯೋಜನೆಗಳು ಕೂಡ ಯಶಸ್ವಿಯಾಗತ್ತೆ. ನಿಮ್ಮ ಒಂದು ಮಾತಿನ ಶಕ್ತಿ ಇರ್ಬೋದು ಅಥವಾ ನೀವು ಬೇರೆಯವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಈ ಕೆಲಸವನ್ನು ಆಗಾಗ್ಗೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ಏಕೆಂದರೆ ಕೆಲವರಿಗೆ ಈ ಕೆಲಸದ ವಾತಾವರಣ ಇಷ್ಟ ಆಗಲ್ಲ. ಹಾಗಾಗಿ ಇರುವ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಈ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು 1 ವರ್ಷಗಳ ಕಾಲ ನಿಮ್ಮನ್ನು ಉದ್ಯೋಗದಿಂದ ತಡೆಯುವಂಥವ್ರು ಯಾರೂ ಇಲ್ಲ. ಅದರಿಂದ ನಿಮಗೆ ಹೆಚ್ಚಿನ ಹಣದ ಸೌಲಭ್ಯಗಳು ಕೂಡ ಉಂಟಾಗುವಂಥದ್ದಿರುತ್ತೆ. ಹಾಗೆ ನಿಮ್ಮ ವೇತನದಲ್ಲಾಗಲಿ ನಿಮ್ಮ ಆದಾಯದಲ್ಲಾಗಲಿ ಸಾಕಷ್ಟು ಹೆಚ್ಚಳವನ್ನು ನೋಡುವಂಥ ಸಮಯ ಇದು. ಹಾಗೆ ಉಳಿತಾಯ ಕೂಡ ಮಾಡ್ತೀರಿ. ತನ್ಮೂಲಕ ನೀವು ಸ್ಥಿರಾಸ್ತಿಯನ್ನು ಮಾಡುವಂಥದ್ದಾಗಲಿ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಮನೆ ವಾಹನ ಇತ್ಯಾದಿಗಳನ್ನು ಹೊಂದಿಕೊಳ್ಳುವಂಥದ್ದು ಅಥವಾ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ತುಂಬ ಯಶಸ್ವಿಯಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಯಶಸ್ಸು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಓದು, ನಿಮ್ಮ ಉನ್ನತ ಶಿಕ್ಷಣ, ವಿದೇಶದಲ್ಲಿ ಶಿಕ್ಷಣ ಪಡ್ಕೊಳ್ಳುವಂಥ ವಿಚಾರ, ಇದರಲ್ಲಿ ಶುಭ ಸುದ್ದಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಕುಟುಂಬದಲ್ಲಿ ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಸಂತೋಷದ ವಾತಾವರಣ ಇರುತ್ತೆ. ಇದರಿಂದ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ರೀತಿಯ ಪ್ರೇರೇಪಣೆ, ಉತ್ಸಾಹ ಜಾಸ್ತಿ ಆಗುತ್ತೆ. ಮನೆ ಮಂದಿಯವರು ನಿಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಿಮಗೆ ಒಂದು ಬೇಸಿಕ್ಕಾಗಿ ಒಂದು ಸಪೋರ್ಟ್ ಅನ್ನುವಂಥದ್ದು ಮನೆಯಿಂದ ಸಿಕ್ಕತ್ತೆ. ಇದು ನಿಮಗೆ ಒಂದು ಆತ್ಮವಿಶ್ವಾಸವನ್ನು, ಆತ್ಮಬಲವನ್ನು ಹೆಚ್ಚಿಸುವಂಥ ಒಂದು ವಿಚಾರ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥದ್ದು ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳಿ. ಹಾಗಾಗಿ ಮನೆಯವರ ಸಂಪೂರ್ಣ ಬೆಂಬಲ ಸಿಕ್ಕಿದ್ರೆ ಹೊರಗಿನವರ ಬೆಂಬಲ ಕೂಡ ನಿಮಗೆ ಸಿಕ್ಕತ್ತೆ. ಜೀವನದಲ್ಲಿ ಒಂದು ರೀತಿಯ ಭದ್ರತೆ ಇರುತ್ತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರುತ್ತೆ. ಇನ್ನು ವಿವಾಹ ಆಗುವಂಥದ್ದಾಗಲಿ, ಸಂತಾನವನ್ನು ಬಯಸಿರುವಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುವಂಥದ್ದಾಗಲಿ ಈ ಸಂದರ್ಭದಲ್ಲಿ ಆಗೇ ಆಗುತ್ತೆ. ಹಾಗಾಗಿನೇ ಕುಂಭರಾಶಿಯವರಿಗೆ ಈ ಸಂದರ್ಭ, ಈ ಗುರುವಿನ ರಾಶಿ ಬದಲಾವಣೆ ಏನಿದೆ ಅದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಈ ಗುರುವಿನ ಸ್ಥಾನ ಪಲ್ಲಟ ಏನಿದೆ, ಮಿಥುನ ರಾಶಿಯಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಯಾವ ಫಲಾಫಲಗಳಿದೆ ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ಇಲ್ಲಿ ಮೀನರಾಶಿಯವರು ಗುರುವಿನ ಅಪಾರವಾದಂತಹ ಒಂದು ಅನುಭವವನ್ನು ಪಡ್ಕೊಳ್ತಾರೆ. ಗುರು ಧನಸ್ಸು ಮತ್ತು ಮೀನರಾಶಿಗೆ ಅಧಿಪತಿಯಾಗಿರುವಂಥವನು. ಹಾಗಾಗಿನೇ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರುವಿನಿಂದ ನಿಮಗೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಒದಗಿ ಬರುತ್ತೆ. ಹಾಗೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ತುಂಬ ಮುಂದುವರಿಯುವಂಥ ಲಕ್ಷಣಗಳು ಕೂಡ ಇದೆ. ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು ನಡೆಯುವಂಥದ್ದು. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಿಡಿದಂತಹ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಸಂತೋಷದ ಸಮಯ ನಿಮಗೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಈ ಸಮಯದಲ್ಲಿ ನೀವು ಅದೃಷ್ಟಶಾಲಿಗಳು. ಯಾಕೆಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ಟರೂ ಅದರಿಂದ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ನಿಮ್ಮ ಅಲ್ಪ ಪ್ರಯತ್ನದಲ್ಲೇ ಬಹಳ ವಿಶೇಷವಾದಂತಹ
ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಸಾಧನೆ ಮಾಡುವಂಥವ್ರಿಗೆ ಇದು ಸಕಾಲ. ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ತೋರಿಸಲಿಕ್ಕೆ, ಅದನ್ನು ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ಪರಿಚಯಿಸಲಿಕ್ಕೆ ಅತ್ಯುತ್ತಮ ಅವಕಾಶಗಳು ಸಿಕ್ಕತ್ತೆ. ಹಾಗೆ ನೀವು ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥ ವಿಚಾರ, ಇದು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ಅವಿವಾಹಿತರಿಗೆ ಈ ಸಂದರ್ಭದಲ್ಲಿ ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ. ಇನ್ನು ಪ್ರೇಮ ವಿವಾಹ ಆಗುವಂಥವ್ರು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕುವಂಥ ಸಮಯ ಇದು. ಹಾಗೆ ನಿಮ್ಮ ವೈವಾಹಿಕ ಬದುಕು ಕೂಡ ಸಂತೋಷದಿಂದ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ತುಂಬ ಪ್ರಗತಿಯನ್ನು ಹೊಂದುವಂಥದ್ದು, ಕುಟುಂಬದಲ್ಲಿ ಅಭಿವೃದ್ಧಿ ಇದೆ. ಇನ್ನು ಕುಟುಂಬಸ್ಥರೇ ಸೇರಿ ಮಾಡುವಂತಹ ಕೆಲವು ವೃತ್ತಿಪರ ಬದುಕೇನಿದೆ, ಈ ಸೆಲ್ಫ್ ಬಿಸ್ನೆಸ್ ಏನಿದೆ, ಅದು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಉಳಿತಾಯದ ಮಾರ್ಗ ಕೂಡ ಬಹಳ ಚೆನ್ನಾಗಿರುತ್ತೆ. ಒಟ್ಟಾರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದು ಮೀನರಾಶಿಯವರಿಗೆ. ಹಾಗಾಗಿ ಬಂಧುಗಳೇ, ಈ ಗುರುವಿನ ಸ್ಥಾನ ಬದಲಾವಣೆ ಏನಿದೆ, ಅದರಲ್ಲೂ ಮಿಥುನ ರಾಶಿಗೆ ಗುರು ಬಂದಿರೋದ್ರಿಂದ ಈ 12 ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಂಡ್ರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು, ಗುರುಬಲ ಬೇಕು. ಹಾಗೆ ಗುರುವಿನಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಆಗಬೇಕು, ಸಹಾಯಕವಾಗಿರಬೇಕು ಅನ್ನುವಂಥ ವಿಚಾರದಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದು ಯಾವ ಪರಿಹಾರಗಳನ್ನು ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗತ್ತೆ. ದೊಡ್ಡ ಪ್ರಮಾಣದಲ್ಲಿ ಕಿರಿಕಿರಿ ಆಗಲ್ಲ, ಬಹಳ ಸಣ್ಣದು, ಆದರೆ ಈ ಕೊಡುವಂಥ ಬಾಧೆ ಮಾತ್ರ ದೊಡ್ಡದಾಗಿರುತ್ತೆ. ಒಂದು ಸಣ್ಣ ಇರುವೆ ಕಚ್ಚಿದ್ರೆ ಹೇಗೆ ನೆವೆ ಆಗುತ್ತೆ, ಹೇಗೆ ಬಾಧೆ ಆಗುತ್ತೆ ಶರೀರಕ್ಕೆ, ಅದೇ ರೀತಿಯಲ್ಲಿ ಈ ಪುಟ್ಟ ಪುಟ್ಟ ಕಿರಿಕಿರಿಗಳೇ ಈ ದಿನ ಮನಃಶಾಂತಿಗೆ ಭಂಗ ತರುವಂಥದ್ದು, ನೆಮ್ಮದಿಗೆ ಭಂಗ ತರುತ್ತೆ ಈ ದಿನದಲ್ಲಿ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ. ಏಕಾಗ್ರತೆ ಇಲ್ಲದೇ ಇದ್ದಾಗ, ಮನಸ್ಸು ಜಿತವಾಗಿ ಇಲ್ಲದೇ ಇದ್ದಾಗ ನೀವು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಆಗಾಗ್ಗೆ ಬದಲಾಯಿಸುವಂಥದ್ದು ಇರುತ್ತೆ. ಒಂದು ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಲಿಕ್ಕೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಗಾಳಿಗೆ ಬಂದಾಗ ತೂರಿಕೋ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಒತ್ತಾಯ ಇರುತ್ತೆ, ಒತ್ತಡ ಇರುತ್ತೆ, ಅಂಥದ್ದಕ್ಕೆ ನೀವು ಈ ದಿನ ಆದ್ಯತೆಯನ್ನು ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಶ್ರಮ ಕೂಡ ಈ ದಿನ ವ್ಯರ್ಥವಾಗುವಂಥದ್ದು. ಹಾಗೆ ಈ ದಿನ ಹಠಾತ್ತಾಗಿ ಒಂದು ಪ್ರಯಾಣ ಮಾಡುವಂಥ ಸಂದರ್ಭ ಬರಬಹುದು. ಇನ್ನು ಕುಟುಂಬಸ್ಥರ ಜೊತೆಯಲ್ಲೇ ದೇವಾಲಯ ಭೇಟಿ ಇರ್ಬೋದು, ಅಥವಾ ನಿಮ್ಮ ನೆಚ್ಚಿನ ತಾಣಕ್ಕೆ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಈ ದಿನ ಆಗುವಂಥದ್ದಿದೆ. ಆದರೆ ಈ ಸಂದರ್ಭದಲ್ಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಉದ್ಯೋಗದಲ್ಲಿ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುವಂಥದ್ದು. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಇನ್ನು ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಈ ದಿನ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗುತ್ತೆ. ಎಲ್ಲೋ ಅದು ನಿಮ್ಮಿಂದ ದೂರ ಹೋಗುವಂಥದ್ದು, ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಒಂದು ಇಚ್ಛೆಯಂತೆ ನಡೆಯುತ್ತೆ. ಅದಕ್ಕೆ ಬೇರೆಯವರ ಒಂದು ಸಹಕಾರ ಕೂಡ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಒಬ್ಬಂಟಿಯಲ್ಲ, ಏಕಾಂಗಿ ಅಲ್ಲ, ಕುಟುಂಬಸ್ಥರೋ, ಬಂಧುಗಳೋ, ಸ್ನೇಹಿತರೋ ನಿಮ್ಮ ನೆರವಿಗೆ ನಿಂತಿರುವಂಥದ್ದು. ಹಾಗಾಗಿ ಈ ದಿನ ಅತ್ಯುತ್ತಮವಾದಂಥ ಒಂದು ಗುರಿಯನ್ನು ತಲುಪಲಿಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳಿದೆ. ಗ್ರಹ ಸ್ಥಿತಿಗಳು ಅನುಕೂಲಕರವಾಗಿದೆ. ಆದರೆ ನಿಮ್ಮ ಮನಸ್ಸು ಮಾತ್ರ ಈ ದಿನ ಪಾಸಿಟಿವ್ ಆಗಿ ಇರಬೇಕು. ಧನಾತ್ಮಕ ಆಲೋಚನೆಯೊಂದಿಗೆ ಈ ದಿನದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಗುರಿಯನ್ನು ತಲುಪುವಂಥದ್ದು ನಿಮಗೆ ಕಷ್ಟ ಆಗಲ್ಲ. ಹಾಗೆ ಈ ದಿನದಲ್ಲಿ ನೋವನ್ನು ಈ ದಿನ ನೀವು ಅನುಭವಿಸಿದ್ರೆ ಮುಂದೆ
ಸುಖ ಇದೆ ಅನ್ನುವಂಥದ್ದು ಹಿರಿಯರ ಮಾತು. ಅದಕ್ಕಾಗಿಯೇ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳುವಂಥದ್ದು. ಈ ದಿನ ನೀವು ಅಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಮುಂದೆ ತುಂಬ ಅನುಕೂಲತೆಗಳು ಇರುತ್ತೆ. ಆದರೆ ಈ ದಿನ ಮಾತ್ರ ನೀವು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇದು ನಿಮಗೆ ಒಂದು ರೀತಿಯ ಫೌಂಡೇಶನ್ ಡೇ ಇದ್ದ ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಂಯಮ ಎರಡೂ ಕೂಡ ಒಟ್ಟಾಗಿ ಸೇರಿದಾಗ ನೀವು ಎಂಥದ್ದೇ ಒಂದು ಕಷ್ಟದ ಕೆಲಸವನ್ನು ಕೂಡ ನಿಭಾಯಿಸುವಂಥ ಧೈರ್ಯ ನಿಮಗಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರವನ್ನು ಕೂಡ ನೀವು ಸಕಾರಾತ್ಮಕವಾಗಿ ಪರಿಗಣಿಸಬೇಕಾಗತ್ತೆ. ಅಂದರೆ ಪಾಸಿಟಿವ್ ಆಗಿಯೇ ಕನ್ಸಿಡರ್ ಮಾಡಬೇಕು. ಅದರಲ್ಲಿ ಈ ನೆಗೆಟಿವಿಸಮ್ ಅನ್ನುವಂಥದ್ದು ಬಹಳ ಬೇಗ ಬರುತ್ತೆ, ಆದರೂ ಅದನ್ನು ದೂರ ಇಟ್ಟು ಮುಂದುವರಿಬೇಕಾಗತ್ತೆ. ಹಾಗೆ ಹೊರಗಿನ ವಿಚಾರಗಳ ಬಗ್ಗೆ ಈ ದಿನ ತುಂಬ ಆಸಕ್ತಿ ಇರುತ್ತೆ, ಕುತೂಹಲ ಜಾಸ್ತಿ. ಆದರೆ ಆದಷ್ಟು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು, ಕುಟುಂಬದ ವಿಚಾರ, ಇದಕ್ಕೆ ಗಮನ ಕೊಡುವಂಥದ್ದು ತುಂಬ ಸೂಕ್ತವಾಗಿರುವಂಥದ್ದು. ಇನ್ನು ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂಥ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ತುಂಬ ಭದ್ರತೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಅನುಕೂಲಗಳು, ಲಾಭಗಳು ತಾನಾಗಿ ಬಂದೊದಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೈಗೊಂಡಂಥ ಕೆಲಸ ಕಾರ್ಯಗಳು ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿಂದ ಕೂಡಿರ್ಬೋದು. ಸಂಜೆಯ ವೇಳೆಗೆ ಬಹಳ ಯಶಸ್ವಿಯಾಗಿ ಕಾರ್ಯಗಳನ್ನು ಮುಗಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಲೆಕ್ಕಾಚಾರ ಜಾಸ್ತಿ ಇದೆ, ಬಹಳ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಎಲ್ಲಿಂದ ನಿಮಗೆ ಲಾಭ ಇದೆ, ಎಲ್ಲಿಂದ ನಷ್ಟ ಆಗ್ತಾ ಇದೆ, ಯಾರ ಜೊತೆ ಇದ್ದರೆ ಅನುಕೂಲ, ಯಾರ ಜೊತೆ ಇದ್ದರೆ ಅನಾನುಕೂಲ, ಈ ಎಲ್ಲ ವಿದ್ಯಮಾನಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ವಿಚಾರ ಮಾಡ್ತೀರಿ. ಹಾಗೆ ವಿಚಾರಗಳ ಸಾಧಕ ಬಾಧಕಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಇನ್ನು ಈ ದಿನದಲ್ಲಿ ನಿಮಗೆ ಸಿಕ್ಕುವಂಥ ಒಂದು ಅಲ್ಪ ಸಮಯ ಇರ್ಬೋದು, ಲಭ್ಯ ಇರುವಂಥ ಅವಕಾಶ ಇರ್ಬೋದು, ಅದರಲ್ಲಿ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿ ನಿಮ್ಮ ಕುಟುಂಬಸ್ಥರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಎದುರಿಗೆ ನಿಲ್ಲುವಂಥ ನಿಮ್ಮ ವೈರಿಗಳು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಕುಟುಂಬದ ಅವಶ್ಯಕತೆಯ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಮಾತ್ರ ಮರಿಬೇಡಿ. ಇನ್ನು ಸಮಾಜದಲ್ಲಿ ಇರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಸಂವಹನ ನಡೆಯುವಂಥದ್ದು, ನಿಮಗೆ ಮುಂದೆ ಬೇಕಾದಂತಹ ಕೆಲವೊಂದು ಸಲಹೆಗಳನ್ನು ಅಥವಾ ಅವರಿಂದ ಒಂದು ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಈ ದಿನದ ಪ್ರಯತ್ನ ನಿಮಗೆ ಉತ್ತಮ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸ ಪ್ರೋತ್ಸಾಹ ಸಿಕ್ಕುವಂಥದ್ದು ಇದೆ. ಹೊಸಬರ ಪರಿಚಯ ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ತಂದುಕೊಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಗತಿದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಸ್ವಂತ ರಾಶಿಯಲ್ಲಿದ್ದಾಗ, ಸ್ವಂತ ಮನೆಯಲ್ಲಿದ್ದಾಗ ನಿಮಗೆ ಎಲ್ಲಿಲ್ಲದ ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಬಹಳ ಕಂಫರ್ಟಬಲ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನು, ಅದರಲ್ಲೂ ಈ ಸೌಲಭ್ಯಕ್ಕೆ ಬೇಕಾದಂತಹ ವಸ್ತುಗಳನ್ನು, ಸಾಮಗ್ರಿಗಳನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಇದೆ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಒಂದು ನಿಧಾನವಾಗಿ ಆದರೂ ಕೂಡ ಪ್ರಗತಿಯನ್ನು ಕಾಣ್ತೀರಿ. ಒಂದು ಕನ್ಸಿಸ್ಟೆನ್ಸಿ ಇದೆ ಈ ದಿನ. ಅದಕ್ಕಾಗಿಯೇ ವ್ಯವಹಾರಸ್ಥರು ಈ ದಿನ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಅದರಲ್ಲಿ ಲಾಭವೂ ಕೂಡ ಸೇರ್ಪಡೆಯಾಗಿರುವಂಥದ್ದು. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಅಥವಾ ಕುಟುಂಬಸ್ಥರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗೆ ಹೊಸ ಸಾಲಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಇದ್ದರೆ, ಅಂದರೆ ವ್ಯವಹಾರದ ವಿಸ್ತರಣೆ ಮಾಡುವಂಥವರು ಅಂಥ ಒಂದು ಸಾಲದ ಪ್ರಯತ್ನ ಏನಾದರೂ ಇದ್ದರೆ ಈ ದಿನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆ ಪ್ರಯತ್ನ ಯಶಸ್ವಿಯಾಗತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗಿಗಳಿಗೆ ಸ್ವಲ್ಪ ಹೊರೆ ಜಾಸ್ತಿ ಆಗ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಮನಸ್ಸು
ಶಕ್ತಿ ನಿಮಗೆ ಇದೆ. ಅಂದರೆ ಆ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರೋದ್ರಿಂದಲೇ ಕೆಲಸಗಳನ್ನು ಬಹಳ ಸುಲಭದಲ್ಲಿ ಮಾಡಿ ಮುಗಿಸುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ದೃಢವಾಗಿ ಹೇಳಬೇಕು. ಅಂದರೆ ಬಹಳ ಧೈರ್ಯದಿಂದ ಅದನ್ನು ಪ್ರಸ್ತುತಪಡಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಕೆಲವು ವಿಚಾರಗಳಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಹೊಂದಿಕೊಳ್ಳುವಂಥದ್ದು, ಹಾಗೆ ಅದ್ಭುತವಾದಂಥ ಪ್ರಗತಿಯನ್ನು ಕಾಣುವಂಥ ಸಂದರ್ಭಗಳು ಕೂಡ ಇದೆ. ಅದಕ್ಕಾಗಿಯೇ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಉತ್ಸಾಹ ಜಾಸ್ತಿ ಇರುತ್ತೆ. ಆದರೆ ಈ ಸಮಯ ಕಳೆದಂತೆ ಕೆಲಸಗಳ ಭಾರ, ಕೆಲಸಗಳ ಒತ್ತಡ ನಿಮಗೆ ಜಾಸ್ತಿ ಆಗುವಂಥದ್ದು, ಇದರಿಂದ ಸ್ವಲ್ಪ ಸೋಮಾರಿತನ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸದಲ್ಲಾಗಲಿ ನಿಮ್ಮ ಮಾತಿನಲ್ಲಾಗಲಿ ಬೇರೆಯವರಿಗೆ ನೋವಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುವಂಥ ಒಂದು ಭರಾಟೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಮರೆಯುವಂಥ ಸಾಧ್ಯತೆ ಇದೆ. ಏಕೆಂದರೆ ಕೆಲಸಗಳ ಒತ್ತಡ ಇರ್ಬೋದು, ವಿಚಾರಗಳೆಲ್ಲ ನೀವು ಒಂದೊಂದಾಗಿ ಅರ್ಥೈಸ್ಕೊಳ್ಳಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಇರ್ಬೋದು. ಇದರಿಂದ ನಿಮಗೆ ಈ ದಿನ ಮರೆವು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನೀವು ಇನ್ನೊಬ್ಬರಿಗಾಗಿ ಅಥವಾ ನಿಮ್ಮ ಸ್ನೇಹಿತರಿಗಾಗಿ, ಬಂಧುಗಳಿಗಾಗಿ ನಿಮ್ಮ ಒಂದು ಸಮಯವನ್ನು ಕೊಡುವಂಥ ಸಾಧ್ಯತೆ ಇದೆ. ಅಂಥ ಒಂದು ಮನಸ್ಸನ್ನು ಮಾಡ್ತೀರಿ. ಆದರೆ ಮೊದಲು ನಿಮ್ಮ ಇತಿಮಿತಿ ಒಳಗೆ ಅದು ಸಾಧ್ಯನೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಬೇರೆ ಯಾರಿಗಾದರೂ ಭರವಸೆಯನ್ನು ಕೊಡುವ ಮೊದಲು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ನೋಡಿಕೊಂಡು ಮುಂದುವರಿಬೇಕು. ಇನ್ನು ಈ ದಿನ ಪ್ರಾಮಾಣಿಕವಾಗಿ ಹಾಗೆ ನಿಷ್ಠೆಯಿಂದ ಮುಂದುವರಿಬೇಕು, ಕೆಲಸ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ಆದರೆ ನಿಮ್ಮ ಹಿತಶತ್ರುಗಳ ಕೈವಾಡ ಇಲ್ಲಿ ಸ್ವಲ್ಪ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ನೀವು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭಗಳೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ಸ್ನೇಹಿತರು, ಬಂಧುಗಳು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಒಂದು ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು, ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಮಂಗಳಕರವಾದಂಥ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನದ ಒಂದು ಮನೆಯ ಒಳಗೆ ಇರುವಂಥ ಭಿನ್ನಾಭಿಪ್ರಾಯಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಆದರೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಕುಟುಂಬದ ಸಮಷ್ಟಿಯ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ವೈಯಕ್ತಿಕವಾಗಿ ಎಷ್ಟು ಲಾಭ ಬಂತು, ನಷ್ಟ ಬಂತು ಅನ್ನೋದಕ್ಕಿಂತ ನಿಮ್ಮ ಒಂದು ಕುಟುಂಬಕ್ಕೆ ಯಾವ ಬಾಪ್ತಿನಿಂದ ಎಷ್ಟು ಅನುಕೂಲ ಆಗಿದೆ ಅನ್ನೋಂಥದ್ದರ ಲೆಕ್ಕಾಚಾರವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಕುಟುಂಬಸ್ಥರಲ್ಲಿರುವಂಥ ಕೆಲವೊಂದು ಕೆಟ್ಟ ನಡವಳಿಕೆಗಳಿರ್ಬೋದು, ಅಥವಾ ಕೆಲವೊಂದು ವಿಚಾರಗಳಲ್ಲಿ ಅವರು ತಿಳ್ಕೊಂಡಿರುವಂಥ ತಪ್ಪು ಅಭಿಪ್ರಾಯಗಳಿರ್ಬೋದು, ಅದನ್ನು ಸರಿಪಡಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬೇರೆಯವರಿಗೆ ಸಲಹೆಯನ್ನು ನೀಡುವಂಥದ್ದು, ತಿಳುವಳಿಕೆಯನ್ನು ಹೇಳುವಂಥ ಒಂದು ಸ್ಥಾನದಲ್ಲಿ ಈ ದಿನ ಇರ್ತೀರಿ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಧನಾತ್ಮಕವಾಗಿ ಇರ್ತೀರಿ, ತುಂಬ ಪಾಸಿಟಿವ್ ಆಗಿರ್ತೀರಿ. ಇದು ನಿಮ್ಮ ಒಂದು ಸ್ವಭಾವ. ಹಾಗಾಗಿನೇ ಈ ದಿನ ಬಹಳ ಲವಲವಿಕೆಯಿಂದ ಇರುವಂಥದ್ದು, ಚುರುಕಾಗಿರುವಂಥದ್ದು, ಎನರ್ಜಿ ಲೆವೆಲ್ ತುಂಬ ಇದೆ. ಅದನ್ನು ಸರಿಯಾದ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅದ್ಭುತವಾದಂತಹ ಪ್ರಗತಿ ನಿಮ್ಮಿಂದ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಭಾವನೆಗಳಿಗೆ ಕಟ್ಟು ಬೀಳಬೇಡಿ, ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪ್ರಯತ್ನಪೂರ್ವಕವಾದಂಥ ದಿನ. ಅಂದರೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಉತ್ಸಾಹದಿಂದ, ಕುತೂಹಲದಿಂದ ಭಾಗವಹಿಸುವಂಥದ್ದು, ಹಾಗೆ ನಿಮ್ಮ ಪಾಲಿನ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು
ಬೇರೆ ಯಾರಿಂದಲೂ ಹೇಳಿಸಿಕೊಳ್ಳದೆ ಮಾಡುವಂಥದ್ದು. ಹಾಗಾಗಿ ನಿಮಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿಯೇ ಯಾವ ಸಮಯದಲ್ಲಿ ಯಾವ ಕೆಲಸಗಳಾಗಬೇಕು ಅನ್ನೋಂಥದ್ರ ಒಂದು ವಿಶೇಷ ಅರಿವು ನಿಮಗಿರುತ್ತೆ. ಹಾಗೆ ಈ ದಿನ ನಿಮಗೆ ಸಾಮಾನ್ಯ ಜ್ಞಾನದ ಮಟ್ಟ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ತಪ್ಪು ತಿಳುವಳಿಕೆಗಳಾಗಲಿ ತಪ್ಪು ಅಭಿಪ್ರಾಯಗಳಾಗಲಿ ಬಹಳ ಬೇಗ ಬರಲ್ಲ. ಆದರೆ ಈಗೇನಾದರೂ ಬಂದಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ತಿಳಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ಜಟಿಲ ಪರಿಸ್ಥಿತಿ ಏನಾದರೂ ಎದುರಾದರೆ ಅಲ್ಲಿ ಪರಿಣಿತರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಮೂಗಿನ ನೇರಕ್ಕೆ ಇರುವಂತೆ ನೀವು ವರ್ತಿಸಬೇಡಿ. ಏಕೆಂದರೆ ಬೇರೆಯವರನ್ನು ಕೂಡ ನೀವು ಅಕಾಮಡೇಟ್ ಮಾಡಬೇಕು, ಅವರನ್ನು ಕೂಡ ನಿಮ್ಮ ಜೊತೆಯಲ್ಲೇ ನೀವು ಸಾಗಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವದಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ಅಲ್ಲಲ್ಲಿ ಅಡೆತಡೆಗಳು ಉಂಟಾಗ್ಬೋದು. ಎಲ್ಲವೂ ಕೂಡ ಸರಳವಾಗಿ ಸುಸೂತ್ರವಾಗಿ ನಿಮಗೆ ನಡೆಯಲ್ಲ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮೂಲಕವೇ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದ ಒಂದು ಕೆಲಸದ ಹೊರೆ ಏನಿದೆ ಅದು ಹೆಚ್ಚಾಗುವಂಥದ್ದು. ಅದನ್ನು ನೀವು ಇತರರಿಗೂ ಕೂಡ ಹಂಚಿ ಮೇಲ್ವಿಚಾರಣೆಯನ್ನು ಮಾಡಿ ಕೆಲಸವನ್ನು ಮುಕ್ತಾಯಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿಯೇ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು. ಹಾಗೆ ಕೆಲಸ ಪೂರ್ಣ ಆದರೂ ಕೂಡ ಏನೋ ಒಂದು ಅಸಮಾಧಾನ ಇರುವಂಥದ್ದು. ಇನ್ನು ನಿಮ್ಮ ಸ್ನೇಹಿತರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಮಾನದ ಒಂದು ಛಾಯೆ ಮೂಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಈ ದಿನ ನೀವು ನಂಬಲ್ಲ. ಹಾಗೆ ನೀವು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಸಾಮರ್ಥ್ಯ ಕೂಡ ಇರಲ್ಲ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಕೆಲವು ಅಪೂರ್ಣವಾಗುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಒಂದು ಕೆಲಸವನ್ನು ಮಾಡದೇ ಇದ್ದರೂ ಕೂಡ ಈ ದಿನದ ಒಂದು ಚಕ್ರ ಪೂರ್ಣ ಆಗಲ್ಲ, ಅಪೂರ್ಣ ಆಗಿಬಿಡುತ್ತೆ. ಹಾಗಾಗಿಯೇ ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇರುವಂಥ ವಿಶ್ವಾಸ ಏನಿದೆ, ಕಾನ್ಫಿಡೆನ್ಸ್ ಏನಿದೆ, ಅದು ಕ್ರಮೇಣವಾಗಿ ಕಡಿಮೆ ಆಗಿಬಿಡುತ್ತೆ. ಇನ್ನು ಮಕ್ಕಳಿಗೆ ಹೊಸ ಶೈಕ್ಷಣಿಕ ಅವಕಾಶಗಳು ಸಿಕ್ಕುವಂಥದ್ದು, ಮಕ್ಕಳ ಸಲುವಾಗಿ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಆದರೂ ತೃಪ್ತಿಕರವಾಗಿ ಈ ದಿನ ಮಕ್ಕಳಿಗಾಗಿ ಕೆಲಸವನ್ನು ಮಾಡ್ತೀರಿ. ಇದು ಧನಾತ್ಮಕವಾಗಿರುವಂಥ ಒಂದೇ ಒಂದು ಅಂಶ ನಿಮಗೆ. ಹಾಗೆ ಈ ದಿನ ಯಾವುದನ್ನು ಕೂಡ ವ್ಯರ್ಥ ಮಾಡಬೇಡಿ. ಅದು ಸಮಯ ಆಗಲಿ, ಹಣ ಆಗಲಿ, ಅಥವಾ ನೀವು ತಿನ್ನುವಂಥ ಆಹಾರ ಪದಾರ್ಥಗಳೇ ಆಗಲಿ ವ್ಯರ್ಥ ಮಾಡದೆ ಅದನ್ನು ಪರಿಪೂರ್ಣವಾಗಿ ಬಳಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನದ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿಯೇ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೀವು ಭಾಗವಹಿಸುವಂಥದ್ದು, ಹಾಗೆ ಅದರ ಜವಾಬ್ದಾರಿಯನ್ನು ಹೊರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮುಂದುವರಿಸಬೇಕಾಗತ್ತೆ. ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೆಯ ಮೆರುಗು ಸಿಕ್ಕತ್ತೆ, ಗೌರವ ಸ್ಥಾನಮಾನಗಳು ಲಭ್ಯವಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಪ್ರಯತ್ನದಲ್ಲಿ ಅಷ್ಟೊಂದು ಸಮಾಧಾನ ಇಲ್ಲ. ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು, ಇನ್ನೂ ಒಂದು ಪರಿಪೂರ್ಣತೆಯ ಕಡೆಗೆ ಹೋಗಬೇಕಾಗಿತ್ತು ಅನ್ನೋಂಥ ಒಂದು ತುಡಿತ ನಿಮ್ಮಲ್ಲಿರುತ್ತೆ. ಇದು ಪರ್ಫೆಕ್ಷನ್ಗೆ ತೀರಾ ಹತ್ತಿರ ಹೋಗುವಂಥ ಒಂದು ಪ್ರಯತ್ನ ಇದು. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ನಿಮ್ಮ ಆತ್ಮೀಯರ ಅಥವಾ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ನೀವೊಬ್ಬರೇ ಏಕಾಂಗಿಯಾಗಿ ಕೆಲಸ ಮಾಡೋದಕ್ಕಿಂತ ಜೊತೆಯಲ್ಲಿ ಇನ್ನೊಬ್ಬರ ಒಂದು ಸಹಕಾರದಿಂದ ಕೆಲಸವನ್ನು ಪೂರ್ಣಗೊಳಿಸುವಂಥದ್ದು ತುಂಬ ಶ್ರೇಯಸ್ಕರ. ಹಾಗೆ ಈ ದಿನ ನಿಮಗೆ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಗೊತ್ತಿಲ್ಲ. ಜೊತೆಗೆ ಓವರ್ ಕಾನ್ಫಿಡೆನ್ಸಿಂದ ಕೂಡ ಕೆಲವೊಂದು ಸಮಸ್ಯೆಗಳನ್ನು ನೀವಾಗಿ ಎದುರು ಹಾಕಿಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರದ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬಸ್ಥರ ನೆರವನ್ನು ಪಡ್ಕೊಳ್ಳುವಂಥದ್ದು ತೀರಾ ಅಗತ್ಯ ಇದೆ. ಹಾಗೆ ಈ ದಿನದ ಪರಿಸ್ಥಿತಿಗಳು ಕೆಲವು ಕೈಮೀರಿ ಹೋಗುವಂಥದ್ದು ಇದೆ, ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಅದಕ್ಕಾಗಿ ಪರಿತಪಿಸ್ತೀರಿ, ಅದಕ್ಕಾಗಿ ಹಾತೊರಿತೀರಿ. ಆದರೆ ಎಷ್ಟು ಬರುತ್ತೋ ಅಷ್ಟೇ ಭಾಗ್ಯ ನಿಮಗೆ.
ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ, ಇದರಲ್ಲಿ ತೃಪ್ತಿಯನ್ನು ಕಾಣಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೆರೆಹೊರೆಯವರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಿಗೆ ಮುಂದಾಗಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದು, ಜಾಮೀನಾಗಿ ನಿಲ್ಲುವಂಥದ್ದು, ಎಲ್ಲೋ ಒಂದು ಕಡೆ ಸಹಿ ಮಾಡಿ ಅಂತ ಹೇಳ್ತಾರೆ, ಆದರೆ ಅದನ್ನು ಓದದೇ ಸಹಿ ಮಾಡಿ ಅಲ್ಲಿ ತಗಲಾಕೊಳ್ಳುವಂಥದ್ದು, ಇಂತಹ ಕೆಲವೊಂದು ವಿಚಿತ್ರವಾದಂತಹ ಅನುಭವಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಣದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಆದಾಯ ತುಂಬ ಉತ್ತಮ ಸ್ಥಿತಿಯಲ್ಲಿರುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಭದ್ರತೆ ಇದೆ. ಹಾಗೆ ಕೆಲವೊಂದು ಕೃಷಿ ಉಪಕರಣಗಳಿಗಾಗಿ ಅಥವಾ ಕೃಷಿ ಚಟುವಟಿಕೆಗಳಿಗಾಗಿ ಹಣ ಖರ್ಚು ಮಾಡುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಕೆಲವೊಂದು ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಒಟ್ಟಾರೆ ಅವರ ಸಂತೋಷವೇ ನಿಮ್ಮ ಸಂತೋಷ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಅನಿರೀಕ್ಷಿತವಾದಂಥ ಒಂದು ಕಮಿಟ್ಮೆಂಟ್ಗೆ ಒಳಗಾಗುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೇ ಅಂಥ ಒಂದು ವಿಚಾರದಲ್ಲಿ ನೀವು ಕೂಡ ಭಾಗಿಗಳಾಗುವಂಥದ್ದು ಇರುತ್ತೆ. ಇನ್ನು ಸ್ಥಿರವಾದ ಆಲೋಚನೆ ಸ್ವಲ್ಪ ಕಡಿಮೆ ಈ ದಿನ, ಯಾಕೆಂದರೆ ಮನಸ್ಸು ಚಂಚಲವಾಗಿರುತ್ತೆ. ಹಾಗಾಗಿಯೇ ಕೆಲವೊಂದು ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ಳಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಮನೆಯಲ್ಲಿರುವಂಥವರ ನಡವಳಿಕೆ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದರಲ್ಲಿ ಏನೋ ಒಂದು ದೋಷ ಇದೆ, ಏನೋ ಒಂದು ಸಮಸ್ಯೆ ಕಾಣಿಸುತ್ತೆ. ಹಾಗಾಗಿ ಈ ಕೆಲಸದ ಒತ್ತಡದ ಜೊತೆಗೆ ಈ ಮನೆಯಲ್ಲಿರುವಂಥವರ ನಡತೆಯ ಬಗ್ಗೆ ಕೂಡ ನಿಮಗೆ ಒತ್ತಡಗಳು ಉಂಟಾಗುವಂಥದ್ದಿದೆ. ಅದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಈ ದಿನ ನಿಮ್ಮ ಮನಸ್ಸು ತುಂಬ ಸಮಾಧಾನದಿಂದ ಇರಬೇಕು, ಶಾಂತಿಯುತವಾಗಿ ಇರಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲಾದರೂ ಒಂದು ಕಡೆ ಪಾರ್ವತಿ ದೇವಿ ಒಂದು ಶಕ್ತಿ ಪೀಠ ಇರ್ಬೋದು, ಅಥವಾ ಒಂದು ದೇವತೆಯ ದೇವಾಲಯಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಾತಾವರಣ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಇದೆ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮೊದಲು ಮುಗಿಸಬೇಕು ಅನ್ನುವಂಥ ಒಂದು ತುಡಿತ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದಿದ್ದರೂ ಕೂಡ ಅದನ್ನು ಬಹಳ ಬೇಗನೆ ಪರಿಹಾರ ಮಾಡಿಕೊಳ್ತೀರಿ. ಇಲ್ಲಿ ಸಮಯ ಅನ್ನುವಂಥದ್ದನ್ನು ಬಹಳ ಸದ್ಬಳಕೆ ಮಾಡಿಕೊಳ್ಳುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಇನ್ನು ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು ಯಾವುದೇ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಪ್ರಯತ್ನ ನಿಮಗೆ ಹೆಚ್ಚಿನ ಫಲವನ್ನು ತರಲ್ಲ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ವರ್ತಕರಿಗೆ, ದಳ್ಳಾಳಿಗಳಿಗೆ ವಿಶೇಷವಾದಂತಹ ಒಂದು ಲಾಭ ಸಿಕ್ಕತ್ತೆ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಪ್ರಾಜೆಕ್ಟ್ ಈ ದಿನ ಮುಂದುವರಿಯುವಂಥದ್ದು, ಅದು ನಿಮಗೆ ಲಾಭದ ಹಾದಿಯಲ್ಲೇ ಮುಂದುವರಿತಾ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಸ್ತುಗಳನ್ನು, ಸಾಮಗ್ರಿಗಳನ್ನು ಮನೆಯಿಂದ ಹೊರಗೆ ವಿಲೆ ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಮನೆಯಲ್ಲಿರುವಂಥ ಸಾಮಗ್ರಿಗಳೇ ಜಾಸ್ತಿ ಇದೆ, ಅದು ಮನೆಗೆ ಅಗತ್ಯ ಇಲ್ಲ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಕುಟುಂಬಸ್ಥರ, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಪತ್ನಿ ಇರ್ಬೋದು ಅಥವಾ ಮನೆಯಲ್ಲಿರುವಂಥ ಹಿರಿಯರಿರ್ಬೋದು, ಅಂಥವರ ಒಂದು ಅಭಿಪ್ರಾಯವನ್ನು ಪಡೆದೇ ಮುಂದುವರಿಯುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ದೋಷಾರೋಪಣೆಗಳು ಬಹಳ ಬೇಗ ಬರುವಂಥದ್ದು ಇರುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತಂದುಬಿಡುತ್ತೆ. ಜಾಗ್ರತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕಲ್ಲ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗೋದ್ರಿಂದ ಆ ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಸು ಕೂಡ ಮಾಡ್ತೀರಿ.
ಹಾಗೆ ಈ ದಿನ ಕೋಪ ತಾಪಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆತುರವಾಗಿ ನಿರ್ಧಾರವನ್ನು ಕೈಗೊಂಡು ನಾಳೆ ಪಶ್ಚಾತ್ತಾಪ ಪಡ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ಈ ದಿನ ಬಹಳ ವಿಶೇಷ ಮುತುವರ್ಜಿಯನ್ನು ನೀವು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಒಂದು ಸಣ್ಣ ಪುಟ್ಟ ವಿವಾದಗಳು ಅಥವಾ ಜಗಳಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ನಿಯಂತ್ರಣ ಇರಲಿ. ಹಾಗೆ ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ತಟಸ್ಥರಾಗಬೇಕು. ಇಲ್ಲ ಆದಷ್ಟು ಬೇಗ ಆ ಒಂದು ಸನ್ನಿವೇಶವನ್ನು ತಿಳಿಗೊಳಿಸಬೇಕಾಗತ್ತೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿಯೇ ಕೆಲವೊಂದು ಕೆಲಸಗಳನ್ನು ನೀವು ಮುಂದುವರಿಸಬೇಕು. ಇನ್ನು ಈ ದಿನ ನಿಮ್ಮ ಬುದ್ಧಿ ಚಾತುರ್ಯವನ್ನು ತೋರಿಸಲಿಕ್ಕೆ, ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಕೂಡಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಹೂಡಿಕೆಯ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ, ಉಳಿತಾಯದ ವಿಚಾರ ಈ ಬಗ್ಗೆ ತಜ್ಞರ ಅಭಿಪ್ರಾಯವನ್ನು ಪಡೆದೇ ಮುಂದುವರಿಯುವಂಥದ್ದು ಉತ್ತಮ. ಈ ದಿನ ನಿಮ್ಮ ಪ್ರತಿಷ್ಠೆ ತಾನಾಗಿ ಹೆಚ್ಚಾಗುವಂಥ ಅವಕಾಶಗಳು ಕೂಡ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಸ್ಕಂದನನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.